ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿದ್ದಂತಹ ಮಾಸ್ ಲೀಡರ್ಗೆ ಸಂಬಂಧಪಟ್ಟದ್ದು. ಯಾರು ಮಾಸ್ ಲೀಡರ್, ಅಹಿಂದ ನಾಯಕ ಅನ್ನುವಂತಹ ಪ್ರಶ್ನೆಗೆ ಎಲ್ಲರ ಬಾಯಲ್ಲೂ ಬರೋದು ಒಂದೇ ಹೆಸರು, ಅದು ಸಿದ್ದರಾಮಯ್ಯ ಅಂತ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿದ ಬಳಿಕ ಯಾಕೋ ಸಖತ್ ಸೈಲೆಂಟ್ ಆಗಿದ್ದಾರಲ್ಲ, ಪಕ್ಷದಿಂದ ಅಂತರ ಕಾಯ್ದುಕೊಳ್ತಿದ್ದಾರಾ, ಏನಾದ್ರೂ ಅಸಮಾಧಾನ ತರಿಸುವಂತಹ ಬೆಳವಣಿಗೆಗಳು ಪಕ್ಷದ ವಲಯದಲ್ಲಿ ಆಗೋಯ್ತಾ, ಸಿದ್ದರಾಮಯ್ಯನವರನ್ನ ಕಡೆಗಣನೆ ಮಾಡಲಾಯ್ತಾ, ಮುಂಬರುವ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ, ಅವರೇ ದೂರ ಆಗಬಿಟ್ರೆ ಪಕ್ಷದ ಪರಿಸ್ಥಿತಿ ಏನು ಅನ್ನುವಂತ ಪ್ರಶ್ನೆಗಳಿತ್ತು. ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಅಲ್ಲೇನೋ ಒಂದು ಗೇಮ್ ಪ್ಲಾನ್ ಆಗ್ತಾ ಇದೆ ಅಂತಾನೆ ಅರ್ಥ. ಅದೇ ರೀತಿ ಒಂದು ಗೇಮ್ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ರೂಪುಗೊಳಿಸಿದ್ದಾರೆ. ಯಾವ್ದದು? ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತ್ಕೊಂಡಿರೋದು, ಸಿದ್ದರಾಮಯ್ಯನವರ ಹೆಸರ ಜೊತೆಗೆ ಇರೋದು ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆಗಳ ಆಗ್ತಾ ಇದೆಯಾ ಇಡೀ ರಾಜ್ಯದಾದ್ಯಂತ ಅನ್ನೋದು ಪ್ರಶ್ನೆ. ಅಹಿಂದ ಕ್ರಾಂತಿ ಪ್ರಾರಂಭ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಗ್ಯಾರಂಟಿ ನ್ಯೂಸ್ ನಲ್ಲಿ. ಸಿದ್ದರಾಮಯ್ಯನವರಿಂದ ಅಹಿಂದ ಕ್ರಾಂತಿ ಇಡೀ ರಾಜ್ಯದಾದ್ಯಂತ ಮತ್ತೆ ಶುರುವಾಗುತ್ತಾ? ಅಹಿಂದ ಕ್ರಾಂತಿಗೆ ಮಾಸ್ಟರ್ ಪ್ಲಾನ್ ರೂಪುಗೊಂಡಿದೆ ಅಂತೆ. 3-4 ತಿಂಗಳಲ್ಲಿ ಇಡೀ ರಾಜ್ಯದಾದ್ಯಂತ ಅಹಿಂದ ಯಾತ್ರೆ. ಸಿದ್ದರಾಮಯ್ಯ ವರ್ಚಸ್ಸು ಉಳಿಸ್ಕೊಳ್ಳೋದಕ್ಕೆ ಹೊಸ ರಾಜಕೀಯ ತಂತ್ರಾನ. ಸಿದ್ದರಾಮಯ್ಯ ಅಹಿಂದ ಯಾತ್ರೆ ಮಾಡಿದ್ರೆ ಕಾಂಗ್ರೆಸ್ನಲ್ಲಿ ಬಿಕ್ಕಟ್ಟು ಏರ್ಪಾಡಾಗತ್ತಾ? ಅಹಿಂದ ರಾಜಕಾರಣ ಮುನ್ನೆಲೆಗೆ ಬಂದ್ರೆ ಕಾಂಗ್ರೆಸ್ನಲ್ಲಿ ಹೊಸ ಸವಾಲು. ಅಹಿಂದ ಅಸ್ತ್ರದಿಂದ ಲಿಂಗಾಯತ ಒಕ್ಕಲಿಗ ಮತಗಳ ಲೆಕ್ಕಾಚಾರ ಬದಲಾಗಿ ಹೋಗುತ್ತಾ? ಸಿದ್ದರಾಮಯ್ಯ ಪ್ರತ್ಯೇಕ ಸಮಾವೇಶಗಳಿಗೆ ಮುಂದಾದ್ರೆ ಹೈಕಮಾಂಡ್ಗೆ ಅತಿ ದೊಡ್ಡ ಸವಾಲ. ಮತ್ತೆ ಸಿದ್ದರಾಮಯ್ಯನರಿಂದ ಶುರುವಾಗಲಿದೆಯಾ ಅಹಿಂದ ಕ್ರಾಂತಿ ಅನ್ನುವಂಥ ಪ್ರಶ್ನೆಗೆ ಹೌದು ಅಂತ ಇದೆ ಸಿದ್ದರಾಮಯ್ಯನವರ ಆಪ್ತ ಮೂಲಗಳು. ಅಹಿಂದ ಅಸ್ತ್ರವನ್ನ ಇಟ್ಕೊಂಡೇ ಸಿದ್ದರಾಮಯ್ಯನವರ ಅನಿವಾರ್ಯತೆ ಪಕ್ಷಕ್ಕೆ ತಿಳಿಸುವಂತಹ ಪ್ಲಾನ್ಗಳ ಇದು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಕಾಂಗ್ರೆಸ್ನಲ್ಲಿ ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಚಲನ. 2005ರಿಂದ 6ರ ಬಳಿಕ ಮತ್ತೆ ಈ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿದ್ಧತೆ. ಸಿದ್ದರಾಮಯ್ಯ ಅಹಿಂದ ಪ್ರವಾಸಕ್ಕೆ ಸ್ವಪಕ್ಷದಲ್ಲೇ ವಿರೋಧ ಇದೆಯಂತೆ. ಅಹಿಂದ ಸಿದ್ದರಾಮಯ್ಯ ಒಲವು ತೋರಿದ್ರೆ ಕಾಂಗ್ರೆಸ್ನಲ್ಲಿ ಸಂಚಲನ. ಪ್ರತ್ಯೇಕ ಅಹಿಂದ ವೇದಿಕೆ ಕಾಂಗ್ರೆಸ್ಗೆ ಹೊಸ ರೀತಿಯ ತಲೆನೋವು ತರೋ ಸಾಧ್ಯತೆ ಇದೆ. ಅಹಿಂದ ರಾಜಕಾರಣ ಮುನ್ನೆಲೆಗೆ ಬಂದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರ ಬದಲಾಗಿ ಹೋಗುತ್ತಾ? ಲಿಂಗಾಯತ ಒಕ್ಕಲಿಗ ಸಮೀಕರಣದ ಬಗ್ಗೆ ಕಾಂಗ್ರೆಸ್ನಲ್ಲಿ ಆತಂಕ ಸೃಷ್ಟಿಯಾಗ್ತಾ ಇದೆ. ಸಿದ್ದರಾಮಯ್ಯ ಅಹಿಂದ ವೇದಿಕೆಯಲ್ಲಿ ಕಾಣಿಸ್ಕೊಂಡ್ರೆ ಬಣ ರಾಜಕೀಯ ಕಾಣಿಸ್ಕೊಂಡಂಗೆ. ಅಹಿಂದ ಹೆಸರಲ್ಲಿ ಪ್ರತ್ಯೇಕ ಹಾದಿ ಹಿಡಿದ್ಬಿಟ್ರೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ. ಅಹಿಂದ ಯಾತ್ರೆ ಕಾಂಗ್ರೆಸ್ನ ಅಧಿಕೃತ ನಾಯಕತ್ವಕ್ಕೆ ಪೆಟ್ಟು ಕೊಡಬಹುದಾ? ಅಹಿಂದ ಅಸ್ತ್ರಕ್ಕೆ ಬಿಜೆಪಿ ಪ್ರತಿತಂತ್ರ ರೂಪಿಸುವ ಸಾಧ್ಯತೆ ಕೂಡ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಅಂದ್ರೆ ಅಹಿಂದ ಎಂಬ ಸಂದೇಶವನ್ನ ಸಾರೋದಕ್ಕೆ ಸಿದ್ದರಾಮಯ್ಯನವರು ಈ ಹಿಂದೆ ಕೂಡ ಪ್ಲಾನ್ ಮಾಡಿದ್ರು. ನಿಮ್ಗೆ ನೆನಪಿರ್ಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನ ಪಡೆದುಕೊಳ್ಳೋದಕ್ಕೆ, ಕಾಂಗ್ರೆಸ್ನಲ್ಲಿ ಅನೇಕ ಸ್ಥಾನಮಾನವನ್ನ ಅಲಂಕರಿಸೋದಕ್ಕೆ ಜೆಡಿಎಸ್ ಪಕ್ಷವನ್ನ ತೊರೆದು ಕಾಂಗ್ರೆಸ್ಗೆ ಬಂದಾಗ ಅವರ ಕೈ ಹಿಡಿದಿದ್ದು ಇದೇ ಅಹಿಂದ ಅಸ್ತ್ರ. ಹಂಗಾಗಿ ಸಿದ್ದರಾಮಯ್ಯನವರು ಪದೇ ಪದೇ ಅಹಿಂದ ಅಸ್ತ್ರವನ್ನ ಮುನ್ನೆಲೆಗೆ ತಂದು ಪಕ್ಷಕ್ಕೆ ಸಿದ್ದರಾಮಯ್ಯನವರ ಅನಿವಾರ್ಯತೆ ಏನು ಅನ್ನೋದನ್ನ ತೋರಿಸ್ಕೊಂಡು ಬಂದಿದ್ದಾರೆ. ಅಷ್ಟು ಪವರ್ಫುಲ್ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ಅಂತ. ಬಟ್ ಇತ್ತೀಚೆಗೆ ಯಾಕೋ ಮುಖ್ಯಮಂತ್ರಿಗಳ ಕುರ್ಚಿಯಿಂದ ಕೆಳಗಿಳಿಸಿದ ಬಳಿಕ ಸಿದ್ದರಾಮಯ್ಯನವರನ್ನ ಪಕ್ಷದಿಂದ ಸೈಡ್ಲೈನ್ ಮಾಡಲಾಗ್ತಾ ಇದೆಯಾ, ಅಥವಾ ಸಿದ್ದರಾಮಯ್ಯನವರೇ ಅಂತರ ಕಾಯ್ದುಕೊಳ್ತಿದ್ದಾರಾ ಪಕ್ಷದಿಂದ ಅನ್ನುವಂತಹ ಪ್ರಶ್ನೆಗಳಿತ್ತು. ಬಟ್ ಇಷ್ಟರ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಏನೋ ಒಂದು ಬೆಳವಣಿಗೆ ಆಗ್ತಾ ಇರಬಹುದು ಅನ್ನೋದನ್ನ ಸಿದ್ದರಾಮಯ್ಯನವರ ಆಪ್ತ ಮೂಲಗಳೇ ಹಲವು ಬಾರಿ ಬಿಟ್ಕೊಟ್ಟಿತ್ತು. ಕಾರಣ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇದೆ ಅಂತ. ಒಂದು ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ದಲ್ಲ, ಅವರ ಒಪ್ಪಿಗೆ ಪಡೆದುಕೊಂಡೇ ಆರಾಮಾಗಿ ಅವರ ಷರತ್ತುಗಳಿಗೆ ಒಪ್ಪಿಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಕುರ್ಚಿಯಿಂದ ಅವ್ರನ್ನ ಕೆಳಗಿಳಿಸಿದ್ರು ಕೂಡ ತದನಂತರದಲ್ಲಿ ನಡೆದುಕೊಂಡಂತಹ ರೀತಿಯ ಬಗ್ಗೆ ಅಸಮಾಧಾನ ಸಿದ್ದರಾಮಯ್ಯನವರಿಗೆ ಇದೆ ಅಂತ.
ಇನ್ಫ್ಯಾಕ್ಟ್ ತಮ್ಮ ಆಪ್ತ ಬಳಗದಲ್ಲಿ ಇದ್ದಂಥವರಿಗೆ ಸಚಿವ ಸ್ಥಾನ ಕೊಡ್ಸಕ್ಕಾಗ್ಲಿಲ್ಲ ಅನ್ನುವಂಥ ಬೇಸರ ಇದೆ. ಆರಂಭಿಕ ಹಂತದಲ್ಲೇ 3 DCM ಹುದ್ದೆಗೆ ಪಟ್ಟು ಹಿಡಿದಿದ್ರು ಸಿದ್ದರಾಮಯ್ಯನವರು. ಬಟ್ ಅದಕ್ಕೂ ಕೂಡ ಹೈಕಮಾಂಡ್ ಅಸ್ತು ಅನ್ಲಿಲ್ಲ. ಕೆಪಿಸಿಸಿ ಅಧ್ಯಕ್ಷರು ತಾವು ರೆಫರ್ ಮಾಡಿದವರಿಗೆ ಕೊಡಬೇಕು ಅನ್ನುವಂಥ ಪಟ್ಟು ಇತ್ತು. ಬಟ್ ಅದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸೊಪ್ಪು ಹಾಕಿಲ್ಲ. ಹಂಗಾಗಿ ಸಿದ್ದರಾಮಯ್ಯನವರು ಸೈಲೆಂಟ್ ಆಗಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಪಕ್ಷ ಕಡೆಗಣನೆ ಮಾಡೋದಲ್ಲ, ನಾನು ಪಕ್ಷಕ್ಕೆ ಅನಿವಾರ್ಯ ಅನ್ನೋದನ್ನ ತೋರಿಸ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ರಾಜ್ಯದಲ್ಲಿ ಅಹಿಂದ ಅಸ್ತ್ರ ಪ್ರಯೋಗಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ರೂಪಿಸಿದ್ದಾರಾ ಅನ್ನುವಂತಹ ಪ್ರಶ್ನೆಗೆ ಹೌದು ಅಂತ ಇದೆ ಮೂಲಗಳು. ಬಟ್ ಹೆಂಗಿರುತ್ತೆ ಆ ಅಹಿಂದ ಅಸ್ತ್ರದ ಪ್ರಯೋಗ, ಹೆಂಗಿರುತ್ತೆ ಯಾತ್ರೆ, ಇದರಿಂದ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಏನು ಅನ್ನೋದೇ ಸದ್ಯ ಇರುವಂತಹ ಪ್ರಶ್ನೆ. ಸೊ ಹಾಗಾಗಿ ಪಕ್ಷದ ವಲಯದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಚರ್ಚೆ ಪ್ರಾರಂಭ ಆಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಕವನ, ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ, ಅದರಲ್ಲಿ 2 ಮಾತಿಲ್ಲ. ಬಟ್ ಇತ್ತೀಚೆಗೆ ಅವರ ಮಾತಿಗೆ ಮನ್ನಣೆ ಪಕ್ಷದಲ್ಲಿ ಸಿಗ್ಲಿಲ್ಲ ಅನ್ನುವಂತಹ ಅಸಮಾಧಾನ ಅವ್ರಿಗಿತ್ತು ಅನ್ನೋ ಕಾರಣಕ್ಕೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಬರಲಿಲ್ಲ ಮತ್ತು ತಾವು ಹೇಳಿದವರಿಗೆ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನುವಂತಹ ಓಪನ್ ಬೇಸರವನ್ನ ಹೊರ ಹಾಕಿದ್ರು. ಸೊ ಇದರ ಮಧ್ಯದಲ್ಲಿ ಈಗ ಪಕ್ಷಕ್ಕೆ ತಮ್ಮ ಅನಿವಾರ್ಯತೆ ತಿಳಿಸೋದಕ್ಕೆ ಅಹಿಂದ ಅಸ್ತ್ರ ಮತ್ತೊಮ್ಮೆ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೊರಟಿದ್ದಾರಾ? ಇದರಿಂದ ಪಕ್ಷಕ್ಕೆ ಯಾವ ರೀತಿ ಡ್ಯಾಮೇಜ್ ಆಗಬಹುದು, ಏನೆಲ್ಲ ಚರ್ಚೆಗಳಾಗ್ತಾ ಇದೆ ಸ್ವಪಕ್ಷದಲ್ಲಿ ಅಂತ? ಶ್ರುತಿ, ಮಾಜಿ ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಸಾಕಷ್ಟು ಸೈಲೆಂಟ್ ಆಗಿದ್ರು. ಜೊತೆಗೆ ಸಚಿವ ಸಂಪುಟ ವಿಸ್ತರಣೆ ವೇಳೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಮಾತಿಗೆ ಮನ್ನಣೆಯನ್ನ ನೀಡಿಲ್ಲ ಹೈಕಮಾಂಡ್ ಅನ್ನುವಂತಹ ವಿಚಾರವಾಗಿಯೂ ಸಹ ಅಸಮಾಧಾನವನ್ನಗೊಂಡಿದ್ರು. ಈ ನಿಟ್ಟಿನಲ್ಲಿ ಇದೀಗ ಅಂದ್ರೆ ಏನು ಸಚಿವರು ಪದಗ್ರಹಣ ವೇಳೆಯಲ್ಲೂ ಸಹ ಸಿದ್ದರಾಮಯ್ಯನವರು ಹಾಜರಾಗಿರಲಿಲ್ಲ. ಸೊ ಹೀಗಾಗಿ ಬಹಿರಂಗವಾಗಿ ಅಸಮಾಧಾನ ಆಗಿದ್ದಾರೆ ಅನ್ನುವಂಥದ್ದು ಸಹ ಗೊತ್ತಾಗುವಂತಹ ವಿಚಾರ. ಸೊ ಈ ನಿಟ್ಟಿನಲ್ಲಿ ಇದೀಗ ಹೈಕಮಾಂಡ್ ಹಾಗೂ ರಾಜ್ಯ ನಾಯಕರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ನಡೆದುಕೊಳ್ಳುವಂತಹ ನಡೆಯಾಗಿರ್ಬೋದು, ರೀತಿ ಆಗಿರ್ಬೋದು, ಈ ವಿಚಾರವಾಗಿ ಅಸಮಾಧಾನಗೊಂಡಿರುವಂತಹ ಸಿದ್ದರಾಮಯ್ಯನವರು ಇದೀಗ ಅಹಿಂದ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ JDS ನಿಂದ ಈ ಹಿಂದೆ ಉಚ್ಚಾಟನೆಗೊಂಡ ನಂತರ ಅಹಿಂದ ಯಾತ್ರೆಯನ್ನ ಕೈಗೊಂಡು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತಹ ಸಿದ್ದರಾಮಯ್ಯ ಇದೀಗ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಅಹಿಂದ ಯಾತ್ರೆಯನ್ನ ಮತ್ತೊಮ್ಮೆ ಶುರು ಮಾಡೋದಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಅದು ಇನ್ನು 2-3 ತಿಂಗಳಲ್ಲಿ ಶುರುವಾಗುವಂತಹ ಸಾಧ್ಯತೆಗಳು ಸಹ ಇರುವಂತದ್ದು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಆಗಿರ್ಬೋದು, ರಾಜ್ಯ ನಾಯಕರಾಗಿರ್ಬೋದು ತಲ್ಲಣ ಶುರುವಾಗಿರುವಂತದ್ದು. ಅಹಿಂದ ಯಾತ್ರೆಯನ್ನ ಶುರು ಮಾಡಿದ್ರೆ ಕೆಲವೊಂದಷ್ಟು ಪಕ್ಷದಲ್ಲಿಯೇ ಆಂತರಿಕ ಬಿಕ್ಕಟ್ಟು ಮತ್ತಷ್ಟು ಹೆಚ್ಚಾಗುತ್ತೆ, ಬಣ ರಾಜಕೀಯ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಹೀಗಾಗಿ ಈಗಾಗಲೇ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತ ಬಳಗದಲ್ಲಿ ಈ ಒಂದು ಅಹಿಂದ ಯಾತ್ರೆಯ ಬಗ್ಗೆ ಹೇಳಿಕೊಂಡಿರುವಂತದ್ದು, ಜೊತೆಗೆ ಸಿದ್ಧತೆಯನ್ನ ಸಹ ನಡೆಸ್ತಾ ಇರುವಂತದ್ದು. ಸೊ ಹೀಗಾಗಿ ಹೈಕಮಾಂಡ್ ನಾಯಕರಿಗೂ ಈ ಒಂದು ವಿಚಾರ ತಲುಪಿರುವಂತದ್ದು. ಕೆಲ ನಾಯಕರು ಹೈಕಮಾಂಡ್ ಮಟ್ಟದಲ್ಲಿ ತುಂಬಾ ಚೆನ್ನಾಗಿರುವಂತವರು ಇದೀಗ ಹೈಕಮಾಂಡ್ ನಾಯಕರಿಗೂ ಸಹ ಈ ಒಂದು ವಿಚಾರವನ್ನ ರವಾನೆ ಮಾಡಿರುವಂತದ್ದು. ಅಂದ್ರೆ ಹೈಕಮಾಂಡ್ಗೆ ಎಚ್ಚರಿಕೆಯನ್ನ ಸಹ ಕೊಟ್ಟಿರುವಂತದ್ದು, ಅಂದ್ರೆ ಎಚ್ಚರಿಕೆಯನ್ನ ರವಾನೆ ಮಾಡಿದ್ದಾರೆ. ಸೊ ಹೀಗಾಗಿ ಸಿದ್ದರಾಮಯ್ಯ ಅವರ ಅಹಿಂದ ಯಾತ್ರೆ ಯಾವ ರೀತಿಯಾಗಿರುತ್ತೆ, ಇದರಿಂದ ಬಿಜೆಪಿಗೂ ಸಹ ಯಾವ ರೀತಿಯಾಗಿ ಹೊಡೆತ ಬೀಳ್ಬೋದು, ಜೊತೆಗೆ ಕಾಂಗ್ರೆಸ್ ನಲ್ಲಿರುವಂತಹ KPCC ಅಧ್ಯಕ್ಷರಾಗಿರ್ಬೋದು, ಇನ್ನಿತರ ನಾಯಕರುಗಳಾಗಿರ್ಬೋದು, ಅವ್ರಿಗೂ ಸಹ ಇದು ಸವಾಲಾಗಿ ಒಡ್ಡುವಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯ ಅವರ ಅಹಿಂದ ಯಾತ್ರೆಯಿಂದ ರಾಜ್ಯ ಕಾಂಗ್ರೆಸ್ ನಲ್ಲಿ ಮತ್ತಷ್ಟು ಬಿರುಕು ಶುರುವಾಗುವಂತಹ ಸಾಧ್ಯತೆ ಇರೋದ್ರಿಂದ ಸಿದ್ದರಾಮಯ್ಯ ಅವರ ಅಹಿಂದ ಯಾತ್ರೆಗೆ ಹೈಕಮಾಂಡ್ ಸಹ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಥವಾ ಹೈಕಮಾಂಡ್ ಇದನ್ನ ಅಲ್ಲಿಯೇ ಬ್ರೇಕ್ ಮಾಡುತ್ತಾ ಅನ್ನುವಂಥದ್ದು ಸಹ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಒಂದು ವೇಳೆ ಈ ಒಂದು ಅಹಿಂದ ಯಾತ್ರೆಯನ್ನ ಮಾಡ್ತೀನಿ ಅಥವಾ ನನ್ನ ಅನಿವಾರ್ಯತೆ ಪಕ್ಷಕ್ಕೆ ಇದೆ ಅನ್ನುವಂಥದ್ದನ್ನ ತೋರಿಸ್ತೀನಿ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ರಾಜಕೀಯ ಅಂದ್ರೆ ಚುನಾವಣೆಯಿಂದಲೂ ಸಹ ಈ ಚುನಾವಣೆಗೂ ಸಹ ಸ್ಪರ್ಧಿಸಲ್ಲ ಅಂತ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಸೊ ಹೀಗಾಗಿ ನಾನು ಸೈಲೆಂಟ್ ಆಗಿ ಇಲ್ಲ, ಮತ್ತೊಮ್ಮೆ ನಾನು ಅಹಿಂದ ಯಾತ್ರೆಯನ್ನ ಮಾಡಿ ನನ್ನ ಅನಿವಾರ್ಯ ಏನಿದೆ ಪಕ್ಷಕ್ಕೆ, ನನ್ನ ಅನಿವಾರ್ಯ ಹೈಕಮಾಂಡ್ ನಾಯಕರಿಗೂ ಸಹ ತಿಳಿಸುವಂತಹ ಸಮಯ ಬಂದಿದೆ ಅನ್ನುವಂತಹ ವಿಚಾರವಾಗಿ ಸಿದ್ದರಾಮಯ್ಯನವರು ಮುನ್ನುಗ್ತಾರಾ ಅನ್ನುವಂಥದ್ದು ಸಹ ಇದೀಗ ಕುತೂಹಲ ಮೂಡಿಸ್ತಾ ಇರುವಂಥದ್ದು. ಶ್ರುತಿ, ಓಕೆ ಕವನ, ಬಟ್ ಇದನ್ನ ಪಕ್ಷ ಆಂತರಿಕವಾಗಿ ಪಕ್ಷದ ವೇದಿಕೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಕರೆದು ಮಾತನಾಡಿದ್ರೆ ಒಳ್ಳೇದು. ಇಲ್ಲ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಸೇರಿದಂತೆ ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಆಗಬಹುದು ಅಂತ ಆರಂಭಿಕ ಹಂತದಲ್ಲೇ ಸಿದ್ದರಾಮಯ್ಯನವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಇದೆಯಾ? ಹೈಕಮಾಂಡ್ಗೂ ಕೂಡ ಐ ಥಿಂಕ್ ಗೊತ್ತಿದೆ ಅಂತ ಅನ್ಸುತ್ತೆ ಅಹಿಂದ ಅಸ್ತ್ರ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಕೊಡಬಹುದು ಅಂತ ಸಿದ್ದರಾಮಯ್ಯನವ್ರನ್ನ ದೂರ ಇಟ್ರೆ.
ಸೊ ಹೇಗೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ವಿಶ್ವಾಸಕ್ಕೆ ತೆಗೆದುಕೊಳ್ಳಬಹುದು ಸಿದ್ದರಾಮಯ್ಯನವ್ರನ್ನ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಖಂಡಿತ ಶ್ರುತಿ, ಈ ಒಂದು ಅಹಿಂದ ಯಾತ್ರೆನ ಶುರು ಮಾಡಿದ್ರೆ ಈ ಒಂದು ಚಳುವಳಿಯಿಂದ ಮುಂದಿನ ದಿನಗಳಲ್ಲಿ ಬರುವಂತಹ ವಿಧಾನಸಭಾ ಚುನಾವಣೆ ಆಗಿರ್ಬೋದು, ಅದೇ ರೀತಿಯಾಗಿ ಲೋಕಲ್ ಬಾಡಿ ಚುನಾವಣೆಗಳಾಗಿರ್ಬೋದು, ಜೊತೆಗೆ ಲೋಕಸಭಾ ಚುನಾವಣೆ ಆಗಿರ್ಬೋದು, ನಿರಂತರವಾಗಿ ಈಗ ಚುನಾವಣೆಗಳು ಬರುವಂತಹ ಸಾಧ್ಯತೆ ಇರೋದ್ರಿಂದ ಸಾಕಷ್ಟು ಡ್ಯಾಮೇಜ್ ಅಂತೂ ಆಗೋದು ಖಂಡಿತ. ಸೊ ಹೀಗಾಗಿ ರಾಜ್ಯ ನಾಯಕರಾಗಿರ್ಬೋದು, ಜೊತೆಗೆ ಹೈಕಮಾಂಡ್ ನಾಯಕರಾಗಿರ್ಬೋದು, ಈಗಾಗಲೇ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಕೆಳಗಿಳಿದ ನಂತರ ಅವರನ್ನ ನಡೆಸ್ಕೊಂಡ ರೀತಿಯಿಂದ ಈಗಾಗಲೇ ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿರೋದ್ರಿಂದ ಅವರನ್ನ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಒಂದು ವೇಳೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ಲಿಲ್ಲ ಅಂದ್ರೆ ಖಂಡಿತವಾಗಿಯೂ ಈ ಒಂದು ಅಹಿಂದ ಯಾತ್ರೆಯಿಂದ ಸರ್ಕಾರಕ್ಕೆ ಸಾಕಷ್ಟು ಡ್ಯಾಮೇಜ್ ಆಗುವಂಥದ್ದು. ಸೊ ಹೀಗಾಗಿ ಹೈಕಮಾಂಡ್ ನಾಯಕರಾಗಿರ್ಬೋದು, ಜೊತೆಗೆ ರಾಜ್ಯ ನಾಯಕರಾಗಿರ್ಬೋದು, ಸಿದ್ದರಾಮಯ್ಯ ಅವ್ರನ್ನ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ, ಯಾವ ರೀತಿಯಾಗಿ ಅವ್ರನ್ನ ಮನವೊಲಿಸ್ತಾರೆ ಅನ್ನುವಂಥದ್ದೇ ಇಲ್ಲಿರುವಂತಹ ಟಾಸ್ಕ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಈ ವಿಚಾರವಾಗಿ ಹೈಕಮಾಂಡ್ ನಾಯಕರು ರಾಜ್ಯ ನಾಯಕರಿಗೆ ಬೇರೆ ಯಾವ ರೀತಿಯಾದಂತಹ ಟಾಸ್ಕ್ ಅನ್ನ ಸಹ ಕೊಡ್ತಾರಾ ಅನ್ನುವಂಥದ್ದು ಸಹ ಇಲ್ಲಿರುವಂತಹ ಪ್ರಶ್ನೆ ಶ್ರುತಿ. ಓಕೆ ಕವನ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.